ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ರೂ ಸಹ ಇವತ್ತಿಗೂ ನಾವು ಗುಲಾಮರಾಗಿದ್ದೀವಿ. ಇವತ್ತು ನಾವು ಯಾಕೆ ಗುಲಾಮರಾಗಿದ್ದೀವಿ ಅಂದರೆ ಕೆಲವೊಂದು ಆಚಾರ ವಿಚಾರಗಳಿಂದ, ಕೆಲವೊಂದು ಅಸಡ್ಡೆಗಳಿಂದ ನಾವು ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಈ ಭೂಮಿಯ ಮೇಲೆ ಜನಿಸಿದ್ರೋ ಅವತ್ತು ಈ ದೀನ ದಲಿತರಿಗೆ, ಬರೀ ದೀನ ದಲಿತರಿಗಲ್ಲ, ಇಡೀ ಜಗತ್ತಿಗೆ, ಎಲ್ಲ ಧರ್ಮಗಳಿಗೂ, ಎಲ್ಲ ಜನರಿಗೂ ಒಂದು ಹೊಸ ಸೂರ್ಯ ಹುಟ್ಟಿದಂತೆ, ಹೊಸ ಬೆಳಕು ಬಂದಂತೆ ನಮ್ಮ ದೇಶಕ್ಕೆ ಸೃಷ್ಟಿ ಆಗಿತ್ತು. 1818ರಲ್ಲಿ ಈ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತವೆ. ಏನಂದರೆ ಸುಮಾರು 2000ದಿಂದ 3000 ಸೈನಿಕರನ್ನ, ಬರೀ ನಮ್ಮ 32,000 ಸೈನಿಕರನ್ನ, ಬರೀ 500 ಜನ ನಮ್ಮ ಪೇಶ್ವೆಗಳು, ನಮ್ಮ ಮಹಾರಾಷ್ಟ್ರದ ಮಹಾರ್ ವಂಶದವರು ಹೋರಾಡಿ, ಹಗಲಿರುಳು ಹೋರಾಡಿ ನಮಗೆ ಅವರನ್ನು ಸದೆಬಡೆದು ನಮಗೆ ವಿಜಯೋತ್ಸವನ ತಂದು ಕೊಟ್ಟರು. ಅಂದು ಈ ವಿಜಯೋತ್ಸವನ ಆಚರಣೆ ಮಾಡ್ತಾರೆ. ಯಾವಾಗ ಈ ವಿಜಯೋತ್ಸವನ ಆಚರಣೆ ಮಾಡ್ತಾರೋ ಆವಾಗ ನಮ್ಮ ದೀನ ದಲಿತರಿಗೆ ಈ ಶಿಕ್ಷಣ ಪದ್ಧತಿ ಅನ್ನೋದು ನಮಗೆ ಜಾರಿ ಬರುತ್ತೆ. ಅಂದಿನ ಕಾಲದ ಜ್ಯೋತಿಬಾಯಿ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ದಂಪತಿಗಳು ನಮ್ಮ ದೀನ ದಲಿತರ ಶಿಕ್ಷಣಕ್ಕಾಗಿ, ಹಿಂದುಳಿದವರ ಶಿಕ್ಷಣಕ್ಕಾಗಿ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಬೇಕು ಅಂತ ಹೇಳಿ